ओम पत्र पूजा समर्पयामि नाम पूजा कर्म करिष्ये ओम स्वर्णगौर्ये नमः कात्यायन्ये नमः उमागे नमः भद्रागे नमः हैमवत्ये नमः उत्तर वैष्णव्य नमः ईशान्य कौमार्य नमः मध्य श्री स्वर्ण गौरी देवताभ्यो नमः अष्टदल पूजा समर्पयामि नमः कृपापूर्णाय नमः कल्याण्ये नमः ओम कमलाक्षिताय नमः ओम सत्ये नमः सर्वमये नमः सत्याय नमः सौभाग्यकाय नमः ओम सरस्वत्ये नमः ओम आमलाय नमः ओम अमर संसेव्याय नमः अन्नपूर्णाय नमः अमृतेश्वर्ये नमः नमस्तस्यै 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 नमो नमः या देवी सर्वभूतेषु सौन्दर्यरूपेण संस्थिताः नमस्तस्यै 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 नमो नमः या देवी सर्वभूतेषु विद्यारूपेण संस्थिता नमस्तस्यै 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 नमो नमः या देवी सर्वभूतेषु भ्रान्तिरूपेण संस्थिता नमस्तस्यै 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 नमो नमः या देवी सर्वभूतेषु ओम जया रूपेण संस्थिता नमस्तस्यै 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 नमो नमः मनसो चंडा नमः प्रचंडा नमः जया नमः ओम विजया नमः शक्तनिधये नमः पद्मनिधये नमः पूर्वद्वारे द्वारश्रीये नमः वक्रतुंडा नमः ओम एकदंता नमः दक्षिणद्वारे द्वारश्रीये महोदराय नमः ओम गजानना नमः ओम पश्चिमद्वारे द्वारश्रीये लंबोदरा नमः ಅವರನ್ನ ಕರೆದು ಕೂರಿಸತಕ್ಕಂಥದ್ದು ಅಂದ್ರೆ ಮೂರ್ತಿಯಾಗಿರುತ್ತೆ ಅದನ್ನ ನಾವು ಪ್ರಾಣ ಪ್ರತಿಷ್ಠೆ ಮಾಡೋದ್ರಿಂದ ಅದರಲ್ಲಿ ಶಕ್ತಿಯನ್ನು ತುಂಬಬೇಕು ಅಂತ ಕೂಡ ಹೇಳ್ತಕ್ಕಂಥದ್ದು ಗಣಪತಿ ಅಂದ್ರೆ ಸಾಮಾನ್ಯ ಎಲ್ಲರಿಗೂ ಕೂಡ ಗೊತ್ತಿದೆ ಮಹಾಗಣಪತಿ ಅಂದ್ರೆ ಆತ ಇಡೀ ಬ್ರಹ್ಮಾಂಡಕ್ಕೆ ಮೊದಲನೇ ಅಂತ ನಾವು ಹೇಳ್ತಕ್ಕಂಥದ್ದು ಅಂದ್ರೆ ಎಲ್ಲರೂ ಕೂಡ ಆ ಪೂಜೆಯನ್ನ ಮಾಡಿ ಜಯವನ್ನು ಹೊಂದಿದ್ರು ಅಂತ ಹೇಳ್ತಾರೆ ಅಂದ್ರೆ ಧರ್ಮರಾಯನಿಂದ ಪಾಂಡವರಿಂದ ಎಲ್ಲ ಒಂದು ಕಥೆಯಲ್ಲೂ ಕೂಡ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ತಾರೆ ಹಾಗೆ ಗಣಪತಿ ಉಪನಿಷತ್ತು ಹೇಳ್ತಾರೆ ಎಲ್ಲ ಕೂಡ ಕೆಂಪಿನ ಪ್ರಮಾಣದಲ್ಲಿದ್ರೆ ಅವನಿಗೆ ತುಂಬಾ ಖುಷಿ ಆಗುತ್ತಂತೆ ರಕ್ತವರ್ಣ ರಕ್ತ ವಸ್ತ್ರ ರಕ್ತ ಪುಷ್ಪ ಅಂದ್ರೆ ಪುಷ್ಪವನ್ನು ಕೂಡ ನಾವು ಕೆಂಪಿನ ಪ್ರಮಾಣವನ್ನ ಬಳಸಬೇಕು ಅಂತ ಕೂಡ ಹೇಳ್ತಾರೆ ಹಾಗಾಗಿ ಆತ ಯಾವುದಕ್ಕೆ ಒಲಿದಿದ್ರು ಕೂಡ ಕೊನೆಯದಾಗಿ ಒಲಿತಕ್ಕಂಥದ್ದು ಯಾವುದಕ್ಕೆ ಅಂತಕ್ಕಂಥದ್ದು ತಿಂಡಿಗೆ ಯಾಕೆಂದ್ರೆ ಎಲ್ಲಾ ದೇವರಿಗೂ ಒಂದೊಂದು ನೈವೇದ್ಯವನ್ನು ಮಾಡ್ತಾರೆ ಆದ್ರೆ ಗಣಪತಿಗೆ ಮಾತ್ರ ನೈವೇದ್ಯ ಅಂತ ನಾವು ಏನನ್ನು ಮಾಡಬಾರ್ದು ಅಂತ ಕೂಡ ಹೇಳ್ತಾರೆ ಹಾಗಾಗಿ ತಿಂಡಿ ಪೋತ ಗಣಪತಿ ಅಂತ ಕೂಡ ಅವನ್ನ ಕರೀತಾರೆ ಅಂದ್ರೆ ಮೋದಕ ಅವ್ನು ಯಾವಾಗಲೂ ಕೈಯಲ್ಲಿ ಏನಾದ್ರು ಒಂದು ಇಟ್ಕೊಂಡೇ ಇರ್ತಾನೆ ಅಂದ್ರೆ ಪ್ರಸಾದವನ್ನಾಗಲಿ ಒಂದು ಮೋದಕವನ್ನಾಗಲಿ ಅಥವಾ ಏನಾದ್ರೂ ಒಂದು ಸಿದ್ಧಿಯನ್ನ ಇಟ್ಕೊಂಡಿರ್ತಾರೆ ಹಾಗಾಗಿ ಸಣ್ಣ ಮಕ್ಕಳಿಗೂ ಕೂಡ ಅಂತ ಒಲಿಬಹುದು ಯಾಕಂದ್ರೆ ದೇವರು ಯಾರಿಗೂ ಕೂಡ ಸ್ವಂತ ಅಲ್ಲ ಎಲ್ಲರಿಗೂ ಕೂಡ ದೇವರು ಒಲಿತಾನೆ ಅಂತ ಹೇಳ್ತಾರೆ ಯಾಕಂದ್ರೆ ದೇವರು ಯಾರಿಗೂ ಕೂಡ ಸೊತ್ತಲ್ಲ ಯಾಕಂದ್ರೆ ಯಾರಿಗೆ ಬೇಕಾದ್ರೂ ದೇವರು ಒಲಿಬಹುದು ಸಣ್ಣ ಮಕ್ಕಳಲ್ಲೂ ಕೂಡ ದೇವರು ಇರ್ತಾನೆ ಯಾಕಂದ್ರೆ ಸಣ್ಣ ಮಕ್ಕಳಲ್ಲ ದೇವರು ಉಂಟಾಗತಕ್ಕಂಥದ್ದು ಯಾಕಂದ್ರೆ ಯಾವುದೇ ರೀತಿ ಕಲ್ಮಶ ಇರಲ್ಲ ಒಂದು ರೀತಿಯ ಪ್ರೀತಿ ಜಾಸ್ತಿ ಇರುತ್ತೆ ಕಲ್ಮಶಗಳಿಲ್ಲ ಯಾವುದು ಗೊತ್ತಿಲ್ಲ ಅವರಿಗೆ ಸಿಟ್ಟು ಗೊತ್ತಿಲ್ಲ ಯಾವುದು ಕೂಡ ಗೊತ್ತಿಲ್ಲ ಅಷ್ಟು ಕಲ್ಮಶ ಇರತಕ್ಕಂಥವ್ರಿಗೆ ಆ ಗಣಪತಿ ಒಲಿತಾನೆ ಅಂತ ಕೂಡ ನಾವು ಹೇಳ್ತಕ್ಕಂಥದ್ದು ಹಾಗಾಗಿ ಭಕ್ತಿ ಆತ ಏನು ಕೇಳಲ್ಲ ನಮ್ಮಿಂದ ಶ್ರದ್ಧೆಯನ್ನ ಕೇಳ್ತಾನೆ ಭಕ್ತಿಯನ್ನ ಕೇಳ್ತಾನೆ ಅಂತ ಅದಕ್ಕೆ ದೇವರಲ್ಲಿ ನಿಂತ್ಕೊಂಡಾಗ ನಾವೇನ್ ಕೇಳ್ಕೊಳ್ತೀವಿ ನನ್ಗೊಂದು ಮೊಬೈಲ್ ಕೊಡ್ಸು ನನ್ಗೊಂದು ಕಾರ್ ಕೊಡ್ಸು ನನ್ಗೊಂದು ಮನೆ ಕೊಡ್ಸು ಅಷ್ಟಕ್ಕೆ ಜೀವನ ಮುಗಿಯಲ್ಲ ಯಾಕೆಂದ್ರೆ ಜೀವನ ಅನ್ನತಕ್ಕಂಥದ್ದು ದೀರ್ಘವಾಗಿದೆ ಆರೋಗ್ಯವನ್ನ ಕೇಳ್ಬೇಕಂತ ದೇವರಲ್ಲಿ ನಿಂತ್ಕೊಂಡಾಗ ನಾವೇನು ಕೇಳ್ಬೇಕಂದ್ರೆ ಆರೋಗ್ಯವನ್ನ ಕೇಳ್ಬೇಕು ಅಂತ ಯಾಕಂದ್ರೆ ಆರೋಗ್ಯ ಚೆನ್ನಾಗಿದ್ರೆ ಎಲ್ಲವನ್ನ ಅನುಭವಿಸ್ಬೋದು ಆರೋಗ್ಯವೇ ಚೆನ್ನಾಗಿದ್ದಿದ್ರೆ ಏನನ್ನ ಅನುಭವಿಸ್ಲಿಕ್ಕೂ ಸಾಧ್ಯ ಇಲ್ಲ ಅದಕ್ಕೆ ದೇವರಲ್ಲಿ ನಿಂತ್ಕೊಂಡಾಗ ಯಾಕಂದ್ರೆ ನಮ್ಮನ್ನ ಹುಟ್ಟಿಸಿರ್ತಕ್ಕಂಥ ದೇವರಿಗೆ ಎಲ್ಲ ಕೂಡ ಗೊತ್ತಿದೆ ಏನ್ ಕೊಡ್ಬೇಕು ಅಂತ ಕೂಡ ಗೊತ್ತಿದೆ ಅದಕ್ಕೆ ಯಾರ್ಯಾರಿಗೆ ಏನೇನು ಕೊಡ್ಬೇಕು ಅದನ್ನ ಆತ ಕೊಡ್ತಾನೆ ಯಾಕಂದ್ರೆ ನಮ್ಮ ಜುಟ್ಟು ಪೂರ್ತಿ ಅವ್ನ ಕೈಲಿದೆ ಹಾಗಾಗಿ ಕೊಟ್ಟಿರ್ತಕ್ಕಂಥದ್ರಲ್ಲಿ ಯಾರು ನೆಮ್ಮದಿಯಾಗಿರ್ತಾನೆ ಆತ ಕೆಲಸವನ್ನ ಮಾಡ್ತಾನೆ ಕರ್ತವ್ಯವನ್ನ ಮಾಡ್ತಾನೆ ತನ್ನ ಕರ್ತವ್ಯಕ್ಕೆ ಲೋಪವನ್ನ ಮಾಡಲ್ಲ ಚೆನ್ನಾಗಿ ಕೆಲಸವನ್ನ ಮಾಡ್ಕೊಂಡು ಹೋಗ್ತಾನೆ ಭಗವಂತ ಕೇಳಿದ ಎಲ್ಲವನ್ನ ಕೊಟ್ಬಿಡ್ತಾನಂತೆ ಕೇಳ್ತಾ ಇದ್ರೆ ಏನಾಗುತ್ತೆ ನಾವು ಭಿಕ್ಷುಕರಾಗ್ಬಿಡ್ತೀವಿ ಯಾಕೆ ದೇವ್ರ ಮುಂದೆ ನಿಂತ್ಕೊಂಡು ಕೇಳ್ತಾ ಇದ್ರೆ ಎಲ್ಲದಕ್ಕೂ ಅವನನ್ನೇ ಕೇಳ್ಬೇಕು ಬೆಳಿಗ್ಗೆ ಎತ್ಕೊಂಡು ಟೂತ್ ಪೇಸ್ಟ್ ಕೊಡು ನನಗೆ ಬ್ರಷ್ ಇಲ್ಲ ಕೊಡು ಇದ್ರ ಮನೆಗೆ ಸಾಮಾನು ಇಲ್ಲ ಕೊಡು ಇದೇ ಕೇಳ್ತಾ ಇದ್ರು ಭಿಕ್ಷುಕರಾಗಿ ನಾವು ಕೇಳ್ತಾ ಇರ್ಬೇಕಾಗುತ್ತೆ ಅದಕ್ಕೆ ನನಗೆಲ್ಲ ಗೊತ್ತಿರ್ತಕ್ಕಂಥ ಭಗವಂತನಲ್ಲಿ ಏನ್ ಕೇಳಬೇಕು ಅಂತ ನಿನಗೆಲ್ಲ ಗೊತ್ತು ಏನನ್ನು ಕೊಡ್ಬೇಕು ಕೊಡು ಸಮಯಕ್ಕೆ ನಮ್ಗೆ ಏನ್ ಬೇಕು ಎಲ್ಲವನ್ನು ಕೂಡ ದಯಪಾಲಿಸ್ತಾನೆ ಅಂತ ಕೂಡ ಹೇಳ್ತಾರೆ ಹಾಗಾಗಿ ಮಹಾಗಣಪತಿ ಅನ್ನತಕ್ಕಂಥವ್ರು ವಿಘ್ನ ನಿವಾರಣೆ ಮಾಡ್ತಾನಂತೆ ನಮ್ಗೆ ಯಾಕೆಂದ್ರೆ ಅದಕ್ಕೆ ಮೊದಲಲ್ಲಿ ನಾವು ದಿನಾ ಬೆಳಗ್ಗೆ ಏನ್ ಮಾಡ್ತೀವಿ ಶ್ಲೋಕವನ್ನು ಹೇಳ್ಬೇಕು ಅಂತ ಹೇಳ್ತೀವಿ ಏನ್ ಶ್ಲೋಕವನ್ನು ಹೇಳ್ಬೇಕು ಗಣಪತಿ ಶ್ಲೋಕವನ್ನು ಹೇಳ್ಕೊಳ್ಬೇಕು ಫಸ್ಟ್ ಯಾಕಂದ್ರೆ ಗಣಪತಿ ಹೇಳ್ಕೊಳ್ಳೋದ್ರಿಂದ ಸಕಲ ವಿಘ್ನಗಳು ನಮಗೆ ನಿವಾರಣೆ ಆಗುತ್ತೆ ಕಾರ್ಯ ಸಿದ್ಧಿ ಆಗುತ್ತೆ ಒಳ್ಳೆ ಕೆಲಸ ಕೂಡ ಕೊಡ್ತಾನೆ ಬುದ್ಧಿಯನ್ನ ಕೊಡ್ತಾನೆ ಶಕ್ತಿಯನ್ನ ಕೊಡ್ತಾನೆ ಯಾಕಂದ್ರೆ ಆತನಲ್ಲಿ ಕೇಳಬೇಕಾದ್ರೆ ನಮಗೆ ಶಕ್ತಿ ಕೊಡ್ಬೇಕು ಯಾಕೆ ನಾವೇನೋ ಒಂದು ಕೆಲಸ ಅಂದ್ಕೊಂಡಿರ್ತೀವಿ ಅದನ್ನ ಮಾಡ್ಬೇಕಾದ ಶಕ್ತಿ ಅವ್ನು ಕೊಡ್ಬೇಕು ಕೊಟ್ರೆ ನಾವು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ದಿದ್ರೆ ಮಾಡ್ಲಿಕ್ಕೆ ಆಗಲ್ಲ ಅದಕ್ಕೋಸ್ಕರ ಮಹಾಗಣಪತಿ ಅನ್ನತಕ್ಕಂಥವನು ಅಷ್ಟು ನಮಗೆ ವರಸಿದ್ಧಿ ವಿನಾಯಕ 1000 ಹೆಸರುಗಳಿಂದ ಕೂಡ ನಾವು ಅದನ್ನ ಕರಿಬಹುದು ಅಂತ ಕೂಡ ಹೇಳ್ತಕ್ಕಂಥದ್ದು ಹಾಗಾಗಿ ಮೋದಕ ಪ್ರಿಯ
ಅಂದ್ರೆ ಕಡುಬಿನ ಪ್ರಿಯ, ಮೋದಕ ಪ್ರಿಯ, ನಾವೇನು ಹೊಲಿಸ್ಕೊಳಕ್ಕಾಗದಿದ್ದಾಗ ಆ ಒಂದು ತಿಂಡಿಯಿಂದ ಆತನನ್ನು ಹೊಲಿಸ್ಕೊಳ್ಬೋದಂತೆ. ತಿಂಡಿಯನ್ನು ನೈವೇದ್ಯ ಮಾಡಿದ್ರೆ ಆತ ನಮಗೆ ಒಲಿತಾನೆ ಅನ್ನತಕ್ಕಂಥ ಭಕ್ತಿ ಭಾವನೆಯನ್ನ. ಯಾಕಂದ್ರೆ ಹಿಂದೂ ಧರ್ಮದಲ್ಲಿ ನಮಗೆ ಶ್ರೇಷ್ಠವಾದ ಹಬ್ಬ ಯಾವುದು ಅಂತಕ್ಕಂಥ ಮೊದಲನೇದಾಗಿ ಗಣಪತಿ ಹಬ್ಬ, ಗಣಪತಿ ಸ್ವರ್ಣಗೌರಿ. ಯಾಕಂದ್ರೆ ಸ್ವರ್ಣಗೌರಿ ಅಂದ್ರೆ ಯಾರು? ಆತನ ಅಮ್ಮ. ಅವನನ್ನ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಮಣ್ಣಲ್ಲಿ ಮಾಡಿದ್ರು ಕೂಡ ಆತ ಪ್ರತಿಷ್ಠಾಪನೆಯಾಗಿ ಅವಳಿಗೂ ಕೂಡ ವರವನ್ನ ಕೊಡ್ತಾನಂತೆ. ಹಾಗಾಗಿ ಸರ್ವ ಮಂಗಳ ಮಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಅಂತ ಹೇಳ್ತೀವಿ. ಅಂದ್ರೆ ಸೌಂದರ್ಯ ರೂಪಣ ಸಂಸ್ಥಿತ, ಸೌಂದರ್ಯಕ್ಕೆ ಅವಳು ರಾಣಿಯಂತೆ, ಅಂದ್ರೆ ಸೌಂದರ್ಯವಾಗಿರ್ತಾಳೆ ಅಂತ ಕೂಡ ನಾವು ಹೇಳ್ತಕ್ಕಂಥದ್ದು. ಹಾಗಾಗಿ ಅವಳು ನಮಗೆ ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ಅರಿಶಿಣ ಕುಂಕುಮವನ್ನು ದಯಪಾಲಿಸ್ತಾಳೆ, ಮಾಂಗಲ್ಯವನ್ನು ದಯಪಾಲಿಸ್ತಾಳೆ. ಅದಕ್ಕೋಸ್ಕರ ಸ್ವರ್ಣಗೌರಿ ವ್ರತವನ್ನು ಯಾಕೆ ಮಾಡ್ತಾರೆ ಅಂದ್ರೆ ಗಂಡ ನಮಗೆ ಚೆನ್ನಾಗಿರ್ಬೇಕು, ಆತ ಗಟ್ಟಿಮುಟ್ಟಾಗಿರ್ಬೇಕು, ಆರೋಗ್ಯವಾಗಿರ್ಬೇಕು. ಅದಕ್ಕೋಸ್ಕರ ಹೆಣ್ಮಕ್ಳು ಏನ್ ಮಾಡ್ತಾರೆ, ಗೌರಿಯನ್ನ ಅಂದ್ರೆ ಅವಳು ಎಲ್ಲ ರೂಪದಲ್ಲೂ ಇರ್ತಾಳೆ, ತ್ರಿಮೂರ್ತಿ ರೂಪದಲ್ಲೂ ಕೂಡ ಇದ್ದಾಳೆ, 9 ರೂಪದಲ್ಲೂ ಕೂಡ ಇದ್ದಾಳೆ. ಯಾಕಂದ್ರೆ ನವರಾತ್ರಿ ಬರುತ್ತೆ, ನವರಾತ್ರಿಯಲ್ಲಿ 9 ವಿಧದಲ್ಲಿ ನಾವು ಅವಳನ್ನ ಆವಾಹನೆಯನ್ನ ಮಾಡ್ತೇವೆ. ಅದಕ್ಕೋಸ್ಕರ ಏನ್ ಹೇಳ್ತಾರೆ ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ರಾಕ್ಷಸತ್ವವನ್ನ ಕಡಿಮೆ ಮಾಡುವಂತ ಕೇಳ್ಕೊಳ್ಬೇಕಂತ. ಅಂದ್ರೆ ನಮ್ಮಲ್ಲಿ ಏನೇನು ರಾಕ್ಷಸತ್ವ ಇದೆ, ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮಾತ್ಸರ್ಯ, ಇಷ್ಟು ಕೂಡ ನಮ್ಮಲ್ಲಿ ಇರ್ತಕ್ಕಂಥ ರಾಕ್ಷಸಗಳು. ಹಿಂದಿನ ಕಾಲದ ರಾಕ್ಷಸಗಳು ಎಲ್ಲೂ ಇಲ್ಲ. ನಮ್ಮಲ್ಲಿ ಪ್ರಾತಪತಯ ನಮಃ ಗಣಪತಯ ನಮಃ ಪ್ರಮದಪತಯ ನಮಃ ಸರ್ವಭೂತರಾತ್ರಿ ವರದ ಮೂರ್ತಯೇ ನಮೋ ನಮಃ ಏತದ ಸರ್ವಶೀಲ ಸಂಯೋಗೀತ ಸತ್ಕರ್ಮ ಭೂಯಾಯ ಕಲ್ಪತೆ ಸರ್ವವಿಘ್ನೈ ಹೇತ ಭಾಗ್ಯತೆ ಸರ್ವತ್ರ ಸುಸಮೇತತೆ ಸಪಂಚ ಮಹಾಪಾಪ ಪ್ರಮುಚ್ಯತೆ ಸಾಯಂ ಧಿಯಾತ ದೇವತ ಕೃತಪಾಪಂ ನಾಶಯತೆ ಪ್ರಾತಃ ಧ್ಯಾನವಯತೆ ಸಾಯಂ ಪ್ರಾತಃ ಧ್ಯಾನೋ ಪಾಪೋ ಪಾಪೋ ಭೂರಿ ಸರ್ವತ್ರ ಧಿಯಾನ ಪವಿತ್ರೋ ಭವತಿ ಧರ್ಮಾರ್ಥಕಾಮ ಮೋಕ್ಷಂ ಚ ವಿಂದತೆ ತಮ ಸರ್ವಶೇಷಮ ಶಿಷ್ಯಾಜನತೆಯಂ ಓಂ ಏತದತರ್ವಶೇಷಂ ಯೋಧೀತೆ ಸ ಬ್ರಹ್ಮ ಪೂಜಾಯ ಕಲ್ಪತೆ ಸ ಸರ್ವ ವಿಘ್ನೈಃ ನ ಬಾಧ್ಯತೆ ಸ ಸರ್ವತ್ರ ಸುಖಮೇತತೆ ಮನಸೋದ್ದಿಷ್ಟ ಪ್ರಾರ್ಥನಾ ಸಮರ್ಪಯಾಮಿ. ಇನ್ನು ಒಂದೇ ನಿಮಿಷ ನಾನು ಗೊತ್ತಿಲ್ಲ. ಹಾ ಇಲ್ಲಿ ನೋಡಿ. ಹೌದಾ
ಹಂಗೆ ಹಿಡಿದು ಬಿಟ್ಟಿದ್ದೀರಾ ನೀರು ಅದು ಹೋಗ್ತಿಲ್ಲ ಹೊರಗಡೆ. ಹೋಗ್ತಾನೆ ಇಲ್ಲ, ಬರ ವರ್ಷ ಬರ್ತಾನೆ. ಜೈ ಬರಲ್ಲ.